ಆನೇಕಲ್ ತಾಲೂಕಿನ ಬೆದರಗುಪ್ಪೆ ಗೇಟ್ ಬಳಿಯಲ್ಲಿ ಬೆದರಗುಪ್ಪೆ ರೆಡ್ಡಿ ಜನ ಸಂಘದ ವತಿಯಿಂದ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ರೆಡ್ಡಿ ಕುಲ ಬಾಂಧವರು ಮತ್ತು ಜನಪ್ರತಿನಿಧಿಗಳು ಶ್ರೀ ಮಹಾಯೋಗಿ ವೇಮನರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ವೇಮನರ ಪುತ್ಥಳಿಯನ್ನು ಬೆದರಗುಪ್ಪೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಶ್ರೀ ಮಹಾಯೋಗಿ ವೇಮನ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಹಂಸರಾಗ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ನೇತೃತ್ವವನ್ನು ಬೊಮ್ಮಲ್ ಮಾಜಿ ಅಧ್ಯಕ್ಷ ಬಿಜೆ ಆಂಜಿನಪ್ಪ ಮತ್ತು ಬೆದರಗುಪ್ಪೆ ರೆಡ್ಡಿ ಜನ ಸಂಘದ ಪದಾಧಿಕಾರಿಗಳು ವಹಿಸಿದರು. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಹೊಸೂರು ಮಾಜಿ ಸಚಿವ ಬಾಲಕೃಷ್ಣ ರೆಡ್ಡಿ, ರೆಡ್ಡಿ ಸಮುದಾಯದ ಮುಖಂಡರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಶೇಖರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಆರ್ಕೆ ರಮೇಶ್, ಎಸ್ಎಂಪಿ ಮರಿಯಣ್ಣ, ಜಯಪ್ರಕಾಶ್, ಗುಡ್ನಹಟ್ಟಿ ಸೋಮಶೇಖರ್ ರೆಡ್ಡಿ, ಬೆದರಗುಪ್ಪೆ ಶಂಕರ್ ರೆಡ್ಡಿ, ಅನಿಲ್ ರೆಡ್ಡಿ ಮತ್ತು ಬೆದರಗುಪ್ಪೆ ರೆಡ್ಡಿ ಜನ ಸಂಘದ ಪದಾಧಿಕಾರಿಗಳು ಮತ್ತು ರೆಡ್ಡಿ ಸಮುದಾಯದ ಮುಖಂಡರು ಹಾಗೂ ಬೆದರಗುಪ್ಪೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು.
ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರದ ಹಬ್ಬ ಇದು. ಸರ್ಕಾರದ ಆದೇಶದ ಮೇರೆಗೆ ಇವತ್ತು 19ನೇ ತಾರೀಕು ಮಹಾಯೋಗಿ ಹೇಮಣ್ಣನ ಜಯಂತಿಯನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಕೆಲವು ಗ್ರಾಮಗಳಲ್ಲಿ ಇವತ್ತು ಆಚರಣೆ ಮಾಡ್ತಾರೆ. ಅದೇ ರೀತಿ ಬಿದಿರುಗುಪ್ಪೆ ಗ್ರಾಮದಲ್ಲಿ ಇವತ್ತು ಹೇಮಣ್ಣ ಜಯಂತಿ ಪಂಚಾಯತಿಯಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಬಿದಿರುಗುಪ್ಪೆ ಬಸ್ ಸ್ಟಾಪಲ್ಲಿ ಈಗ ತಾನೇ ಮಾನ್ಯ ಸಾರಿಗೆ ಸಚಿವರು, ವಸತಿ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಮ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಅಶೋಕ್ ರೆಡ್ಡಿ ಅವರು, ಜಯಪ್ರಕಾಶ್ ಅವರು, ಸೋಮಶೇಖರ್ ರೆಡ್ಡಿ ಅವರು, ಶ್ರೀನಿವಾಸ್ ರೆಡ್ಡಿ ಅವರು ಎಲ್ಲ ಇವತ್ತು ಆರ್.ಕೆ. ರಮೇಶ್ ಅವರು, ನಮ್ಮ ತಮಿಳುನಾಡಿನ ಮಾಜಿ ಮಿನಿಸ್ಟರ್ ಆದ ಬಾಲಕೃಷ್ಣ ರೆಡ್ಡಿ ಅವರು ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲ ರೆಡ್ಡಿ ಬಾಂಧವರು, ಅದು ಬಿಟ್ಟು ಎಲ್ಲ ಜನಾಂಗ, ಜಾತಿ ಜನಾಂಗದ ಎಲ್ಲ ಸಾರ್ವಜನಿಕರು ಇವತ್ತು ಬಂದಿದ್ದರು. ಮೊದಲನೇದಾಗಿ ಆ ಹೇಮಣ್ಣನ ಜಯಂತಿಗೆ ಆಗಮಿಸಿದಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಮಹಾಯೋಗಿ ಹೇಮಣ್ಣನ ಚರಿತ್ರೆ ಹೇಳಬೇಕಾದ್ರೆ ಒಂದು ದಿವಸ ಎಲ್ಲ ಸಾಲೋದಿಲ್ಲ. ಆ ಮಹಾಯೋಗಿ ಹೇಮಣ್ಣ ಅವರ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವರು ಶಿವಭಕ್ತರು. ಇಡೀ ಶಿವನವನ್ನು ಆರಾಧನೆ ಮಾಡಿ ಶಿವನ ಭಕ್ತಿಗೆ ಮೆಚ್ಚಿ ಶಿವ ಇವತ್ತು ಆ ಅಮ್ಮ ಏನು ಕೇಳಿದಾದಂಥ ವರವನ್ನು ಕೊಟ್ಟಿದ್ದಂಥ ಅಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ಆ ಅಮ್ಮ ಶಿವನನ್ನು ಆರಾಧಿಸ್ತಾ ಇದ್ಲು. ಅದೇ ರೀತಿ ಹೇಮಣ್ಣನ ಕವನಗಳು, ವಚನಗಳು ಇವತ್ತು ಇಡೀ ಜೀವನದಲ್ಲಿ, ಇವತ್ತು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಹೇಮಣ್ಣನ ಆಧ್ಯಾತ್ಮಿಕ ಚಿಂತನೆ ಮತ್ತು ಆ ವಚನಗಳನ್ನು, ಸರ್ವಜ್ಞ ವಚನಗಳು ಯಾವ ರೀತಿ ಐತೆ, ಹೇಮಣ್ಣನ ವಚನಗಳನ್ನು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ಜನಾಂಗದಲ್ಲಿ ನಾನು ಬೇಡ್ಕೊಳ್ತೇನೆ. ಮತ್ತೊಮ್ಮೆ ಈ ಒಂದು ನಮ್ಮ ಪಂಚಾಯತಿಗೆ ಇವತ್ತು ಆಗಮಿಸಿದ ಬಸ್ ಸ್ಟಾಪಲ್ಲಿ ನಡೆದಂಥ ಹೇಮಣ್ಣ ಜಯಂತಿಗೆ ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಕುಲಗುರುಗಳಾದ ಹೇಮಣ್ಣ ಜಯಂತಿಯ 614ನೇ ಜಯಂತಿಯನ್ನು ಬಿದಿರುಗುಪ್ಪೆ ಗ್ರಾಮದಲ್ಲಿ ಪ್ರಥಮವಾಗಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಇಲಾಖೆ ಸಚಿವರಾದಂಥ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು, ಕುಬೇಂದ್ರ ರೆಡ್ಡಿಯವರು, ಸತೀಶ್ ರೆಡ್ಡಿಯವರು, ಪಕ್ಕದ ತಮಿಳುನಾಡಿನ ಬಾಲಕೃಷ್ಣ ರೆಡ್ಡಿ ಮಾಜಿ ಸಚಿವರು ಬಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ದಿನ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಸಮುದಾಯಗಳಿಗೂ ಒಂದೊಂದು ಗುರುಗಳನ್ನ ವಿಂಗಡಿಸ್ಕೊಂಡು ಇದು ಮಾಡ್ಕೊತಾ ಇದ್ದೀವಿ. ಆದರೆ ಇವರೆಲ್ಲ ಎಲ್ಲ ಜನಾಂಗಕ್ಕೂ ಬೇಕಾದವರು. ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್, ಕೆಂಪೇಗೌಡರು, ಹೇಮಣ್ಣರು ಒಂದು ಜಾತಿಗೆ ಸೀಮಿತ ಮಾಡಬಾರ್ದು. ಎಲ್ಲ ಜಾತಿಯವರಿಗೂ, ನಮ್ಮ ಸಮಾಜಕ್ಕೆ ಇವರು ಮಹಾನ್ ಗುರುಗಳು. ಇವರೆಲ್ಲ ಎಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕೇಳ್ಕೊಂತೀವಿ.